ಅಲ್ಲೋ ನಿಮ್ ಮಂದಿನ ಹೆಣ್ಮಕ್ಳು ಮದುವೆ ಆಗ್ತಾರಿಲ್ಲೋ ಎಲ್ಲರೂ ಅಲ್ಲ ಕೆಲವ್ರ ಗಂಡ ಅಂತಲ್ಲ ಹೌದ್ರಿ ನಾನು ಅದನ್ನ ಕೇಳಿದೆ ಅವ್ರು ನಿಮ್ ಕೇಳ್ಯಾಗ ಅದಾರಿಲ್ಲ ಅದಾರ್ರಿ ಸಾಕಷ್ಟು ಅದಾರ ಇರ್ಬೇಕು ಅಂದ್ರ ಊರ್ ತಣ್ಣಗ ಇರ್ತದ ಎಲ್ಲ ಇವನ ಹೊಲೆಯದಾದ್ರೆ ಏನಾಯ್ತು ಸಿಕ್ಕಿಲ್ದವ್ರಿಗೆ ದೇವ್ರ ಗತಿ ಅಂತ ನಮ್ಮಂತವ್ರು ನಿಮ್ ಕೇಳಿಗೆ ಎಷ್ಟು ಮಂದಿ ಬರುದಿಲ್ಲ ಹೋಗ್ತಾರ್ರಿ ಹಂಗಣ್ಣು ಈಗ ಇದನ್ನ ಮೊದಲ ತಗೋ ಇದು ಬಾಳ ಕಿಮ್ಮೈತಿ ಮತ್ತೆ ಕನ್ನಡಿಗೆ ಹೇಳ್ರಿ ಅಲ್ಲಿ ಯಾಕೆ ಕೊಡ್ತಾರೆ ಯಾರು ಸುಮ್ಮನೆ ಕೊಡ್ತಾರೇನ ಕೊಡ್ತಾರೆ ಹಂಗಾರ ಅಂತ ಕೆಲಸ ಐತೆ ಭೀಮಾ ಅದು ನಿನ್ನಿಂದ ಆಗಬೇಕಾಗೈತಿ ಮುಂದಕ್ಕೆ ಮುಂದೆ ಬಂದಾಯ್ತು ಎಲ್ಲ ಇವನ ಹೊಲೆಗಾಯ್ತು ಬಾಳ ಮುಚ್ಚಿದ್ರೆ ಏನಾಗ್ತದ ಸ್ವಚ್ಛತೆ ಇಲ್ಲ ಇವತ್ತು ದನಾಗಿನ ಏನ್ ತಿಂದಿಲ್ಲ ಭೀಮಾ ಈಗ ಕೆಲಸ ನೀ ಮಾಡಿ ಅಂದ್ರೆ ಭೀಮಾ ಅದು ಬಾಳ ಗುಪ್ತದನು ಅದನ್ನ ನೀ ಒಳಗಿಂದ ಒಳಗ ಮಾಡ್ಬೇಕಾಗೈತಿ ಕಳು ಅಲ್ಲ ಕನ್ಯಾಪಾರಣ ಸಣ್ಣ ವಿಷ ಮಾಡಿಕೊಳ್ಳೋದು ಈಗ ಅದನ್ನ ನೀ ಮಾಡಿ ಕೊಟ್ಟೆ ಅಂದ್ರ ಸಾಹಿತ್ಯಕ ಸುಖವಾಗಿರುವಂಗ ಮಾಡ್ತಾನ ನೋಡ್ ಮಗನ ಎಲ್ಲರೂ ಸಾಹಿತ್ಯಕ ಅಷ್ಟೇ ದೊಡ್ಡ ಮುಂಜಾನೆ ಈ ಸಾಯು ತನಕ ಸುಖವಾಗಿರುವಂಗ ಹೊಲ ಮನಿ ಬೆಳ್ಳಿ ಬಂಗಾರ ಎಲ್ಲಾ ವ್ಯವಸ್ಥೆ ಮಾಡ್ತೀನಿ ಈಗ ಮೊದಲು ಬೆಚ್ಕೋ ನಾ ಹೆಂಗ್ ಬೆಚ್ಕೊಳ್ರಿ ನೀವ ತೆಗೆದು ಕೊಡ್ರ ಎಲ್ಲ ಇವನ ನಮ್ಮನ್ನ ಕಂಡಂಗ್ ಮಾಡ್ತೀರೇನು ಇಲ್ಲಿ ತಗೋಬಾರ್ದ ಇಲ್ಲಾರ್ದಾರು ನಿಮ್ ಕೇರಿಗೆ ಅದು ನಮ್ಮ ಮಂದಿ ಅದು ಬರ್ತಾರಿ ಬರ್ತಾರ್ರಿ ಯಾರು ಬರ್ತಾರೋ ಅಕ್ಷತೆ ಅವರು ಬರ್ತಾರೋ ಇವತ್ತವರು ಬರ್ತಾರ ಹಗಲಿ ಬರ್ತಾರೋ ರಾತ್ರಿ ಬರ್ತಾರೋ ಹಗಲಿ ಬರೋರು ಹಗಲಿಗೆ ಬರ್ತಾರ ರಾತ್ರಿ ಬರೋರು ರಾತ್ರಿಗೆ ಬರ್ತಾರ ಅಂತೂ ಬರಾಕೇನು ಅಡ್ಡಿ ಇಲ್ಲ ಬೇಡ ನಾ ಯಾಕೆ ಹೇಳ್ರಿ ನಿಮ್ ಮರ್ಸೆ ಅಲ್ಲೋ ಬಸವಣ್ಣ ಯಾರಿಗೆ ಲಿಂಗ ಕಟ್ಟಾನ ಅವ್ರ ಮನೆಗೆ ಬರೋದಕ್ಕೆ ಏನು ಅಡ್ಡಿ ಅದ ಅಲ್ರಪ್ಪ ಹಳ್ಳಿಯರ ಕಡೆ ಯಾಕೆ ಹೋಗ್ತೈತಿ ನಿಮ್ ಮನಸ್ಸ ಭೀಮಾ ಹಾಕಿ ನಮಸ್ಕಾರ ರೀ ಭಟ್ರ ಆ ಕಡೆ ನಾವು ಬಂದ್ಬಿಡ್ತ ಗೊತ್ತಾಗ್ತವ್ರಿ ಹೊಕ್ಕ ಬಿಡ್ರಿ ಹೊಲಿಗೆರೆನಾ ಎಲ್ಲ ಇವನ ನೋಡಿಯ ಬಿಟ್ನಿಯನೋ ಭೀಮಾ ಅವ್ ಯಾವ ಹೊಲಿಯಾದನ ಯಾರು ಗೊತ್ತು ಹಗುರು ಕುದುರೆ ಊಟ ಕಿತ್ತಂಗ್ ಮಾಡಿದಲ್ಲ ಬಂತಿಲ್ಲ ತಗೊಂಡ್ ಬೇಡ ಭೀಮಾ ನೀ ಆ ಗಂಗಿನ ನೋಡಿಲ್ಲೇನೋ ಆಕಿ ಮ್ಯಾಲ ಬಾಳ ಪ್ರೀತಿ ಭೀಮಾ ಆಕಿ ಸಲುವಾಗೇನೆ ಈ ಜೀವ ಹಿಡಿದನಪ್ಪ ನಾನು ಅಕ್ಕೇ ಬೇಕು ಬಿಡ್ರಪ್ಪ ಏನ್ ಚಿಂತೆ ಮಾಡ್ಬೇಡ ಪೂರ ಹೋಯ್ ಭೀಮಾ ಹುಡುಗೋಲು ಕುಂಬಳಕಾಯಿ ನಿನ್ನ ಕೈಯಾಗ ಕೊಟ್ಟಿನಿ ಈಗ ಅಡ್ಡರ ಹೆಂಚು ಈಗ ಉತ್ತರ ಹೆಂಚು ಬಲೇ ನನ್ನ ಭೀಮಾ ಭೀಮಾ ಅಂದ್ರ ಭೀಮಾ ಪಂಚ ಪಾಂಡವರಲ್ಲಿದ್ದ ಭೀಮಾ ನಿಜ ಭೀಮಾ ನೀನು ಸಾಮಾನ್ಯನಲ್ಲ ಕಲಿಯುಗದ ಭೀಮಾ ನಿನ್ನಿಂದ ಈ ಕೆಲಸ ಆಗ್ತದ ನಾಳೆ ಸಾಯಂಕಾಲ ಬಂದ ಇಲ್ಲೇ ಈಗ ಸ್ವಲ್ಪ ಹೆಚ್ಚು ಕಡಿಮೆ ಇಲ್ಲಿಂದ ಹೋಗುನು ಯಾಕಂದ್ರ ಸಲುವಾಗಿ 2 ದಿವಸ ಊಟ ಮಾಡಿಲ್ಲ ನ್ಯಾಯ ವಿಷವಾಗಿ ಬಿಟ್ಟದ ಬಾಯಾಗಲ್ಲ ನೀರು ಹಾಕಿಲ್ಲೋ ಆದಷ್ಟು
ಲಘು ಮಾಡಿ ಹೋಗಿಮ್ಮ ಕಣ್ಣಿಗೆ ನಿಂತಿಲ್ಲ ಕನಿಷ್ಠ ಸುದ ಅಕ್ಕ ಬಂದ್ ನಿಂತಂಗ ಆಗ್ತೈತಿ ಮಗಲಾಗ ಅಷ್ಟು ಮಾಡಿ ಹೋಗಿಮ್ಮ ಜೈಕ್ಯನ್ನೋ ನಮಸ್ಕಾರ ರೀ ಅಪ್ಪ ಅಂತ ಶುಭ ಶೀಘ್ರ ಬಂತ ಹುಬ್ಬಳ್ಳಿ ಪೋಳಿ ಬಾರಿ ಜವಾರಿ ಹೋಳಿ ಬಂತ ಹುಬ್ಬಳ್ಳಿ ಪೋಳಿ ಮೈಗಟ್ಟಿ ನೋಡಿ ಏನ್ ಹೆಣ್ಣು ಏನು ರೂಪು ಏನ್ ಲಾವಣ್ಯ ಗಂಗಾ ಏನ್ರೇ ಸತ್ರ ಯಾರು ಕೊಡ್ಬಾರ್ದಿರಲ್ಲ ಯಾರು ಭೀಮನು ಹೌದ್ರಿ ಅಪ್ಪ ಯಾರು ಹುಡುಕ್ಯಾಡೋದು ಭೀಮನಿನ್ನ ತಾಕೊಂದು ದನ ಹುಡುಕ್ಯಾಡಿದಂಗ ಆತ್ ನೋಡ ಹಳ್ಳಿ ಕಡೆ ಏನ್ ಕೆಲಸ ಐತಿರಪ್ಪ ನಿಮ್ಮದು ಕೆಲಸ ಇತ್ತಂತ ಹುಡುಕ್ಯಾಡಕೈತಿನೋ ಭೀಮ ಆ ಕೆಲಸ ನಿನ್ನಿಂದ ಆಗಬೇಕಾಗೈತಿ ಅಂದ್ರೆ ನಿಮ್ ಕಾಲಿ ಜೋಡ್ಬೇಕಾಗಿತ್ತು ಹೂನು ಭೀಮ ಜೋಡ್ಬೇಕಾಗಿತ್ತು ಕಾಲಿ ಅಲ್ವಾ ಮೈ ಜೋಡ್ಬೇಕಾಗಿತ್ತು ನೋಡ್ ಮತ್ತೆ ಎಲ್ಲ ಇವಣ ಬೀಚ್ ಹೇಳ್ಬೇಕಣ ಭೀಮ ಕೊಡ್ತಾರ ಭೀಮ ಆ ದಿನ ಬಸವಣ್ಣ ಮನಿ ಹಂಗ ಕಸ ಗುಳಿಸ್ತಾವ ಅವಳ ಹೆಸರು ಗಂಗಾ ಅಲ್ಲನ ಇವನು ನಮ್ ಬಳೆ ಕೈ ಹಚ್ಚಲ್ಲ ಅಕ್ಕಿ ಕಡೆ ಏನ್ ಕೆಲಸ ಅಕ್ಕಿ ಕಡೆನೇ ಆಯ್ತು ಭೀಮ ಕೆಲಸ ಏನ್ ಹೆಣ್ಣು ಏನ್ ರೂಪು ಏನ್ ಲಾವಣ್ಯ ಭೀಮ ಅಕ್ಕಿನ ಜಾಗ ನಾನು ಸ್ವಾಧೀನ ಮಾಡಿದಂದ್ರೆ ಒಂದು ಹೊಲ ಒಂದು ಮನಿ ಒಂದು ದನ ಕರ ನಿನ್ನ ಕಾಯ್ತೆ ಕದಾವಂತ ತಿಳಿದ್ ಬಿಡಪ್ಪ ಮತ್ತೆ ಹೌದಲ್ರಿ ವೈದ್ಯನ್ ಕೊಡ್ರಿ ಹಂಗ ನಮಸ್ಕಾರ ರೀ ಚಟ್ರ ಬಾರಪ್ಪ ಇದೇನ್ರಿ ಹೊಲಿಗೆರೆ ಹೋಗ್ತೈತೆ ನಿಮ್ಮ ವ್ಯಾಪಾರ ಅಲ್ಲ ಇವಳ ಹೊಲಿಗೆರೆ ವ್ಯಾಪಾರ ಮಾಡ್ಬೇಡ ಅಂತ ವ್ಯಾಪಾರ ಅಲ್ರಿ ಮತ್ತೇನಾದ್ರು ಮಾಡ್ಬಾರ್ದಂತ ಹೋಗಿ ಬಿಡೋ ಭೀಮ ಇಕ್ಕ ಆ ಗಂಗಾ ಹೇಳು ಇನ್ ಮ್ಯಾಲ ಬಸವಣ್ಣ ಮನಿ ಹಂಗ ಕಸ ಗುಡಿಸ್ಬೇಡ ಅಂತ ಹೇಳ ನಮ್ಮ ಅಂಗಡಿಗೆ ಬಂದ್ ಏನ್ ಬೇಕಾದ್ರೆ ಹೋಯ್ ಅಂತ ಹೇಳ್ಬಿಡಪ್ಪ ಕೆಲಸ ಕೇಳಬೇಡ್ರಿ ನೀವು ಅಷ್ಟು ಮಾಡಿಬಿಡಪ್ಪ ಎಲ್ಲ ವ್ಯವಸ್ಥೆ ಸರಿಯಾಗಿ ಮಾಡ ನೀ ಬಾಳ ಹುಷಾರದ ನೋಡು ಭೀಮ ನೀ ಬಾಳ ದಿವ್ಸ ಬದುಕ್ತಿ ಆ ಮಾರ್ಕಂಡೇನಂಗ ಇರ್ಲಿ ಭೀಮ ಕೆಲಸ ಮಾತ್ರ ಲಘು ಮಾಡ ಅವ್ರ ಹಂಗಾರ ನೀವೊಂದು ತುಸ ತೊಳಗೋರ ನಿಮ್ ಕೆಲಸ ಎಲ್ಲ ಬರೋಬ್ಬರಿ ಮಾಡಿಬಿಡ್ತಲ್ಲ ಮಾಡ್ತೇ ಹೌದಲ್ವ ಅಲ್ಲೇ ನಾನು ಭೀಮ ಅಲ್ಲೋ ಭೀಮ ಅಲ್ಲಿ ಆ ಬಟ್ಟೆ ಬೇರೆ ಬರ್ತಾಂತಲ್ಲ ಅಲ್ಲಿ ಆ ಹೊಟ್ಟೆ ಬಟ್ಟ ಅವ್ ಬಾಳ ಬೇಡಿಕೆದಾನ ಅವ್ ತಿಳಿದಂಗಿ ಕೆಲಸ ಮಾಡ್ಬೇಕ ಅವ್ ಏನೇ ತಿಳಿತಾರ ನಿಮ್ಮನ್ನ ಕೂರ್ಸಿ ಹಾಕಿ ಹೊಡಿತಾನ ಅವ್ ತಿಳಿದಂಗಿ ಕೆಲಸ ಮಾಡ್ನೋಡಪ್ಪ ಮತ್ತೆ ಅದಕ್ಕೇನ್ ಮಾಡಂತಾರೆ ಮತ್ತ ಅದಕ್ಕೆ ಏನಾರ ಒಂದು ಯುಕ್ತಿ ಮಾಡ್ಲ ಅಲ್ಲ ಮಾಲೀಕ ಅವನಿಗೆಂತ ಮೈತಿ ನೀವೇ ಬಂದ್ಬೇಡ್ರ ಅಂದ್ರೆ ನಿಮ್ ಮಗಲು ನಿಮ್ಮದ ಮುಗಿಸ್ತಾರ ಹಿಂದೆ ನಾವು ನೋಡಕ್ ಅಷ್ಟು ವ್ಯವಸ್ಥೆ ಮಾಡಿಬಿಡಪ್ಪ ಎಲ್ಲ ಸರಿಯಾಗಿ ಸರಿಯಾಗಿ ಮಾಡಿ ನೋಡ್ ಮತ್ತೆ ನೋಡ್ರಿ ಹಂಗ್ ಮಾಡ್ತಿರೋದು ಮಾಡೋದು ಗೊತ್ತಾಯ್ತು ಭೀಮಾ ಮರಿಬೇಡ ಎಲ್ಲ ವ್ಯವಸ್ಥೆ ಸರಿಯಾಗಿ ಮಾಡ ನಾ ಬರ್ಲ ನೀ ಬಾಯಲ್ಲಿ ನೋಡಕತ್ತ ಕೈಯ ಹಾಕೋ ಕಿಡ ಈಗ ನಮ್ಮ ಹೆಣ ಕಲ್ಲ ಕೊಟ್ಟಲ್ಲಿ ಬೀದಾಗ ಅಲ್ಲೇ ಶುರು ಮಾಡಿದ್ರು ಬಸವನ ಭಾಗ್ಯವ ಬರೆ ಶುಭ
ಶಿವ ಶಿವ, ನಾನೆಂಬ ಅಹಂಕಾರದಲ್ಲಿ ಜಗತ್ತಿನ ಕಣ್ಣಿಗೆ ನಿಜ ಹಾದಿಯೇ ಕಾಣದಾಗಿದೆ. ಅಧಿಕಾರ ಮದ, ಅರ್ಥ ಮದ, ಕುಲ ಮದ ಮಾನವನ ಜಾತಿಯನ್ನೇ ರಸತಳಕ್ಕೆ ತುಳಿಯುತ್ತವೆ. ಬಲೆ ಹಾರುವರೆಂಬ ಭೇದವನ್ನು ಅಳಿಸಿ ಭೇದವು ಮನುಷ್ಯರನ್ನು ಪಶುಗಳನ್ನಾಗಿ ಮಾಡಿಬಿಟ್ಟಿದೆ. ಈ ಸಮಯದಲ್ಲಿ ಕನ್ನಡ ಕುಲದೀಪಕರಾದ ಬಸವಣ್ಣನವರು ಹೊಲೆಯರಾದ ನಮ್ಮನ್ನು ಎತ್ತಿ ಹಿಡಿದಿರುವರೆಂದು ಇದೊಂದು ಅವರ ಅಪೂರ್ವವಾದ ಕೃತ್ಯವೆಂದೇ ಹೇಳಬೇಕು. ಬಸವೇಶ, ನೀನು ಮಾನವಲ್ಲ, ಆ ನಂದೀಶ್ವರನ ಅವತಾರಿಯೇ ನಿಜ. ಕ್ಷಮಿಸಿ ಕಾಪಾಡಬೇಕು. ಹೇಳಿದವರಿಗೆ ಇದೇನು ವಿಚಿತ್ರ? ತಾವಿಲ್ಲಿಗೆ ಬಂದ ಕಾರಣವೇನು? ಈ ಕುಲಹೀನನ ಕಾಲಿಗೆ ಬೀಳಬೇಕೆ? ಅಲ್ಲದೆ ತಮ್ಮ ತಲೆಯ ಮೇಲೆ ಜೋಡುಗಳೇಕೆ? ಇದೇನು ಪಾಶ್ಚಾತ್ತಾಪದ ಪರಿವರ್ತನವೋ ಅಥವಾ ಸಂಗಮನಾಥನ ಪ್ರೇರಣೆಯೋ? ಮಹಾತ್ಮರೇ, ಮಾಡಿದ ತಪ್ಪಿಗಾಗಿ ಕ್ಷಮೆ ಬೇಡಲು ಬಂದಿರುವೆ. ಮಧುವರ್ಷರೇ, ಐಶ್ವರ್ಯದಲ್ಲಿ ಅಂಧರಾಗಲು ಕೇಡು ತಪ್ಪಿದ್ದಲ್ಲ. ಇರಲಿ, ನಿಮ್ಮ ಸಮಾಚಾರವೇನು? ಮಹಾನುಭಾವ ಸಂಗಮನಾಥನಿಗೆ ಸಲ್ಲಿದ ಈ ಪವಿತ್ರವಾದ ಪಾದುಕೆಗಳನ್ನು ಮೆಟ್ಟಿ ಮೈ ಉರಿದು ಸಾಯುತ್ತಿದ್ದ ನಾನು ತಮ್ಮ ಬತ್ತಲ ಹರಿಯ ನೀರು ಬಿಂದು ಬದುಕಿದೆನು. ನನ್ನಯ್ಯ, ನಾನು ಅಜ್ಞಾನಿ ಪಾಮರ. ಶಿವ ಶರಣರಾದ ನಿಮ್ಮ ಮಹತ್ವವನ್ನು ತಿಳಿಯದೆ ಘೋರ ಕಷ್ಟವನ್ನು ಅನುಭವಿಸಿದೆ. ಶರಣು ಪುಂಗವರೇ, ಗಂಗಾ, ಗೋದಾವರಿ, ಸಿಂಧು, ಕಾವೇರಿ ನದಿಗಳ ತೀರ್ಥವು ಶರಣರ ಮಿಂದ ನೀರಿನ ಒಂದು ಬಿಂದುವಿಗೆ ಸರಿಯಬಾರದು. ಮಹಾನುಭಾವರೇ, ನಾನು ನನ್ನ ಮಗಳನ್ನು ನಿಮ್ಮ ಮಗನಿಗೆ ಇಟ್ಟು ನಾನು ಮಾಡಿದ ಪಾಪದಿಂದ ಕಡೆಗಾಗಬೇಕೆಂದು ನಿಮ್ಮ ಬಳಿಗೆ ಬಂದಿರುವೆ. ನನ್ನ ಮಗಳನ್ನು ಸ್ವೀಕರಿಸಿ ನನ್ನ ಮೇಲೆ ಕೃಪೆ ಮಾಡಬೇಕೆಂದು ತಮ್ಮ ಪಾದಗಳ ಮೇಲೆ ಬಿತ್ತಬೇಕು. ಏನು ಅರ್ಸರೆ, ಬಲೆ ಹಾರುವರಲ್ಲಿ ದೇಹ ಸಂಬಂಧವೇ? ಹಾಗೆ ಮಾಡಿದ್ದೇ ಆದರೆ ಬಿಜ್ಜಳನ ರಾಜ್ಯದಲ್ಲಿ ರಕ್ತ ಮಳೆಗೆರದು ಕಲ್ಯಾಣವೇ ಹಾಳಾಗಿ ಧೂಳೆದ್ದು ಹೋಗುವುದು. ಶರಣರೇ, ಕಲ್ಯಾಣವೇ ಹಾಳಾಗಲಿ, ನನ್ನ ದೇಹ ವಿಭಿನ್ನವಾಗಲಿ. ನಾನೆಂದೂ ಸತ್ಪಥದಿಂದ ಹೆಜ್ಜೆಯನ್ನು ಕೀಳಲಾರೆ, ತಮ್ಮ ಪಾದವನ್ನು ಬಿಡಲಾರೆ. ತಮ್ಮ ಬಾಂಧವ್ಯದಲ್ಲಿ ನನ್ನ ಜನ್ಮ ಸಾರ್ಥಕ ಮಾಡಿಕೊಳ್ಳದೆ ನಾನು ಭೂಮಿಯಲ್ಲಿ ಬಾಳಲಾರೆ. ನನಗೆ ಕುಲ ಬೇಕಿಲ್ಲ, ಧರ್ಮ ಬೇಕು ಅಂತ ತಿಳಿದೊರೆಗಳೇ, ಕರ್ಮಜಂಜರವಾದ ಈ ಜಗತ್ತಿನಲ್ಲಿ ಜನರು ನಿಮಗೆ ನಿಂದೆ ಮಾಡುವರು, ಬಂಧು ಮಿತ್ರರು ಕೈ ಬಿಡುವರು, ಎಲ್ಲರೂ ನಿಮಗೆ ಹೊಲೆಯರನ್ನುವರು. ನೀವು ಭಯಂಕರವಾದ ಸಂಕಟದಲ್ಲಿ ಬೀಳುವಿರಿ. ಆಮೇಲೆ ಕಲ್ಯಾಣದಲ್ಲಿ ಕ್ರಾಂತಿ ಏಳುವುದು, ರಕ್ತ ಹರಿಯುವುದು. ಈ ಭವಿಷ್ಯವು ಎಂದಿಗೂ ತಪ್ಪದು. ಇದು ಶಿವನ ಲಿಖಿತ. ಶರಣರು, ಏನಾದರಾಗಲಿ ಕಪ್ಪಡಿ ಸಂಗಮನಾಣಿಯಾಗಿ ನಾನು ನನ್ನ ಮಗಳನ್ನು ನಿಮ್ಮ ಕೈಯಲ್ಲಿರುವನು. ಅಭಯವಿದ್ದು ಕಾಪಾಡಬೇಕು. ಆಗಲಿ, ಆಗುವುದೆಲ್ಲವೂ ಅವನ ಇಚ್ಛೆ. ಮಧುವರ್ಷರೇ, ನಾವೀಗ ಈ ಸುದ್ದಿಯನ್ನು ಅನುಭವ ಮಂಟಪಕ್ಕೆ ಮುಟ್ಟಿಸಿ ಮಹಾತ್ಮರಾದ ಬಸವಣ್ಣನವರು ಈ ಎಲ್ಲ ಶರಣರ ಒಪ್ಪಿಗೆ ಪಡೆದು ಈ ಕಾರ್ಯವನ್ನು ನೆರವೇರಿಸಬೇಕು.
ನಮಸ್ಕಾರ ಮಾಡುತ್ತೇನೆ. ಲೋಕದಲ್ಲಿ ಮಾಡುವ ನೀಡುವ ನಿಮ್ಮಂತ ಪುಣ್ಯಾತ್ಮರು ಎಲ್ಲ ಬಂತೆ ಎಲ್ಲ. ಬಸವಣ್ಣರ ಕಲ್ಪಲಕ್ಷಣ ಆದರೂ ನೀವು ಕಳವು ಮಾಡುವ ಬಿಟ್ಟು ಅವರ ಮನೆಗೆ ಬೇರೆಯಾಗಿದ್ದೀರಿ. ಉಪಾಯವಿಲ್ಲ. ಇಲ್ಲ ಏನು ಮಗಳು ಸೋಮನೆ ಹೋಗು. ನೀಡಿದರೆ ಹೊಗಳುವುದು, ಇಲ್ಲದಿದ್ದರೆ ಬಗಳುವುದು. ಮತ್ತೊಮ್ಮೆ ಮಾಡು ಮಣಿ ನೋಡ್ತದೆ ಕೈ ನಡೆ ನಡೆ. ಯಾರಾದ್ರೂ ಹಸುವೆ ಅಂತ ಬಂದಿದ್ದಾರೆ? ಹೌದಮ್ಮ, ಹಗಲೆಲ್ಲ ನಿಂತ ಇರ್ತಾರೆ. ನೀಡಿ ಸಾಕಾಗಿ ಹೋಗಿದೆ. ಹಾಗನ್ಬಾರ್ದಪ್ಪ. ಮಾಡುವ ಕೆಲಸದಲ್ಲಿ ನಾವು ಯಾವಾಗಲೂ ನಿಯತ್ತಿನಿಂದ ಜೀವನ ಮಾಡಬೇಕು. ಆದ್ರೆ ನೀಡುವ ಕೆಲಸದಲ್ಲಿ ಬೇಸರ ಪಟ್ಟುಕೊಳ್ಳಬಾರದು. ನೋಡಪ್ಪ, ನಾವು ಪಾಪ ಅವರಿಗೆ ನೀಡದಿದ್ದರೆ ಹಸಿವಾಗಿ ಅವ್ರು ಎಷ್ಟು ಒದ್ದಾಡುತ್ತಾರೆ ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ನೋಡಪ್ಪ, ಅದಕ್ಕಾಗಿ ನನ್ನ ಅಕ್ಕ ತಂಗಿಯರಿಗೆ ಹೇಳಿದ್ದೇನೆ, ಯಾರಾದರೂ ಹಸಿವಿನಿಂದ ಬಂದರೆ ಬೇಸರ ಪಟ್ಟುಕೊಳ್ಳದೆ ನೀಡಿ ಕಳಿಸಬೇಕೆಂದು ನಾನು ಹೇಳಿ ಕಳಿಸಿದ್ದೇನೆ. ನೀಡೊಂದು ದಿನಾಲು ಮನೆಯ ಬಾಗಿಲು ಬಂದರೆ ಹೆಣ್ಣು ಮಕ್ಕಳಿಗೆ ಬೇಸರವಾಗುವುದಿಲ್ಲ ನಮ್ಮ. 4 ತಾಸು ರಾತ್ರಿ ಆದ ಬಿಡಬಾರದೆ. ಒಬ್ಬರ ಮೇಲೊಬ್ಬರು ಬರುವುದು, ಉಣ್ಣುವುದು, ಹೋಗುವುದು. ಒಟ್ಟಾರೆ ಹಣ್ಣಿನವರು ದಾಸೋ ಇಟ್ಟಿದೆ ತಪ್ಪಾಗಿದೆ. ಹಾಗನ್ಬಾರ್ದಪ್ಪ. ಅವರೇ ಹೇಳಿದ್ದಾರೆ ಈಗ, ನೀಡಿ ನೀಡಿ ಕೆಟ್ಟವರು ಯಾರು, ನೀಡಿ ಕೇಳುವುದ ಯಾರು ಅಂತ. ನೋಡಪ್ಪ, ನಾವು ಭಕ್ತಿಯಿಂದ ಅವರಿಗೆ ನೀಡಿ ಕೊಟ್ಟರೆ ಮಾಡಿ ಮಾಡಿ ಕೆಟ್ಟವರು ನಾವು ಯಾವ ರೀತಿ ಹೇಳಿಕೊಡ್ಬೇಕೆನ್ನೋದು ಅವರೇ ಹೇಳಿಕೊಟ್ಟಿದ್ದ ಮಾತಿದು. ನೋಡು, ಮಾಡುವ ನೀಡುವ ನಿಜ ಗುಣವನ್ನು ಅರಿತು ಬೆಳೆಸೋರನ್ನು ನಾವು ತಿಳಿಯಬೇಕು. ತಾಯಿ, ತಪ್ಪಾಯಿತು. ಇನ್ನು ಮೇಲೆ ಹಾಗೆ ಮಾಡುವುದಿಲ್ಲ. ಒಂದು ವೇಳೆ ಈಗ ಹಸಿವು ಹೋದ ಜಂಗಮನ ಏನಾದ್ರೂ ಇವರು ಕಣ್ಣಿಗೆ ಬಿದ್ದು ವಿಷಯ ತಿಳಿದ್ರೆ ಅವ್ರು ಎಷ್ಟು ಬೇಸರ ಪಟ್ಟುಕೊಳ್ತಾರೆ ಅನ್ನೋದು ನನಗೆ ಗೊತ್ತಿದೆ. ನೀಲ, ಯಾರು ಕೇಳಿದರೂ ಹಸಿವೆ ಕೇಳುವುದಿಲ್ಲ. ಇದು ಆ ಜಂಗಮನು ತಿರುಗಿ ಬಂದಿದ್ದಾನೆ. ಸಂಗಮನಾಥನು ನಮ್ಮನ್ನೆಲ್ಲಿ ಬಿಟ್ಟು ಹೋಗುತ್ತಾನೆ. ಯಾರು ಅವನನ್ನು ಪ್ರೀತಿಸುವರೋ ಅವನು ಅವರ ಮನೆ ಮನಗಳಲ್ಲಿಯೇ ವಾಸ ಮಾಡುತ್ತಾನೆ. ಶಿವಲಿಂಗಪ್ಪ, ಎಂತ ತಪ್ಪು ಮಾಡಿದೆಯಪ್ಪ. ಬಸವಣ್ಣನ ಮನೆಯಲ್ಲಿ ಅನ್ನ ಸಿಗಲಿಲ್ಲವೆಂದು ಜಂಗಮನು ನೊಂದುಕೊಂಡು ಹೋದರೆ ಆ ಪಾಪ ನನಗೂ ಅಲ್ಲದೆ ನಿನಗೂ ತಟ್ಟುತ್ತಿತ್ತು. ಹೋಗು, ನೀಡಿ ಕಳುಹಿಸು. ಜಂಗಮನ ತೃಪ್ತಿಯೇ ಸಂಗಮನ ತೃಪ್ತಿ. ಬಾ ಅಪ್ಪಯ್ಯ. ನೀಲ, ಜಂಗಮನು ಪ್ರಾಣವಾಗದಿದ್ದರೆ ನಾನೆಂತ ಭಕ್ತನಪ್ಪೆನು. ನೋಡಿ, ನಿಮ್ಮಂತ ಭಕ್ತರಿಂದಲೇ ಹಸಿದ ಜಂಗಮರು ಹಿಂತಿರುಗಲಿಲ್ಲ. ಬಸವಣ್ಣ ಭಕ್ತಿ ಭಂಡಾರಿ ಎಂದು ನಿಮ್ಮ ಡಂಗುರವನ್ನು ಬಾರಿಸುತ್ತಿದೆ. ನಿಮ್ಮ ಮನೆಯಿಂದ ಅನ್ನವಿಲ್ಲ ಎಂದು
ಯಾರಾದರೂ ಎಂತರಿಗೆ ಹೊಂಟರೆ ಚಂದ್ರ ನೀವು ಭೂಮಿಗೆ ಕಾಮಧೇನಾಗಿ ಬಂದಿರುವೆ. ಹೊಗಳಿ ಹೊಗಳಿ ಎನ್ನನ್ನು ಹೊನ್ನ ಶೂಲಕ್ಕೆ ಇಕ್ಕಬೇಡಿ ಅಪ್ಪ. ಯಾವನು ಕೊಡುವನೋ ಅವನು ತೆಗೆದುಕೊಂಡು ಹೋಗುವನು. ನನ್ನದೆನ್ನುವುದು ಬರೀ ಮಾಯೆ. ಇಲ್ಲ, ಈ ದಿನ ನಿನಗೊಂದು ಹೊಸ ಸುದ್ದಿಯನ್ನು ಹೇಳಬೇಕಾಗಿದೆ. ಯಾವ ಸುದ್ದಿ? ಮಧುವರಸರು ತಮ್ಮ ಮಗಳನ್ನು ಹರಳಯ್ಯನವರ ಮಗನಿಗೆ ಕೊಟ್ಟು ಮದುವೆ ಮಾಡಲು ನಿಶ್ಚಯಿಸಿದ್ದಾರೆ. ಹೌದೇ? ಹಾಗೆ ಮಾಡಿದರೆ ಮಧುವರಸರು ತಮ್ಮ ವರ್ಷವನ್ನು ಉದ್ಧಾರ ಮಾಡಿ ಅವರ ಆಶೆಯನ್ನು ಕೈಗೂಡುತ್ತಿದೆ ಎಂದು ಆಸೆಯನ್ನು ಗೋಪುರವನ್ನೇ ಕಟ್ಟಿಕೊಳ್ತಾರೆ. ಹೌದು ನೀಲ, ಅದಕ್ಕಾಗಿಯೇ ಅವರು ಈ ದಿನ ಅನುಭವ ಮಂಟಪಕ್ಕೆ ಬಂದು ಪ್ರಭುವಿನ ಸನ್ನಿಧಿಯಲ್ಲಿ ಎಲ್ಲ ಶರಣರ ಒಪ್ಪಿಗೆಯನ್ನು ಪಡೆಯಲಿರುವರು. ಹೌದೇ? ಇದಕ್ಕೆ ನಿಮ್ಮ ಒಪ್ಪಿಗೆ ಏನಿದೆ? ನೀಲ, ಈ ದಿನ ಅನುಭವ ಮಂಟಪದಲ್ಲಿ ಪ್ರಭು, ಚನ್ನಬಸವ, ಸಿದ್ದರಾಮ, ಹಡಪದಪ್ಪಣ್ಣ, ಮಡಿವಾಳ ಮಾತಯ್ಯ, ಅಂಬಿಗರ ಚೌಡಯ್ಯ, ಅಕ್ಕಮಾದೇವಿ ಮೊದಲಾದ ಎಲ್ಲ ಮಹಾನುಭಾವರು ಈ ಮದುವೆ ಬಗ್ಗೆ ವಿಚಾರಿಸಿ ನಿರ್ಣಯಿಸಲಿರುವರು. ನೀನು ನಿನ್ನ ಅಕ್ಕ ತಂಗಿಯರನ್ನು ಕರೆದುಕೊಂಡು ಬಾ. ಹಾಗೆ ಸಂಗಮನಾಥ, ನೀನೆನ್ನ ದೇಹ ದೇವಾಲಯದಲ್ಲಿ ವಾಸ ಮಾಡಿರುವಿ. ಲೋಕ ಸೇವೆಯಲ್ಲಿ ನನ್ನಿಂದ ಯಾವ ತಪ್ಪಾಗದಂತೆ ಸಹೃದಯ ಶುದ್ಧಿಯನ್ನು ನೀಡು ತಂದೆ. ನೀನು ಮೇಲು ಜಾತಿ, ನಾನು ಕೀಳು ಜಾತಿ. ಬಸವಣ್ಣನವರ ತತ್ವದಲ್ಲಿ ಮೇಲು ಕೀಳು ಎಂಬುದೇನಿದೆ? ಆದರೂ ಲೋಕಕ್ಕಂಜಿ ನಡೆಯಬೇಕು. ಬ್ರಾಹ್ಮಣ ಕುಲದ ಮಧುವರಸ ಮಂತ್ರಿಯ ಮಗಳು ಮಚ್ಚಿಗಾರ ಹರಳೆಯನ ಮಗನ ಬೆನ್ನು ಹಚ್ಚಿ ತಿರುಗಾಡಿದರೆ ಜನರೇನೆಂದಾರು? ನಾನು ಹೊಲೆಯ. ಹೊಲೆಯದಿಂದ ಕೇಳಿಕೊಳ್ಳುವೆ, ನಿನಗೆ ಶಿಕ್ಷೆ ಆಗಿಲ್ಲವೇ? ಹಾಗಾದರೆ ಬಸವಣ್ಣವರ ತತ್ವ ನಿಮಗೂ ಮಾನ್ಯವೇ? ನನಗಷ್ಟೇ ಅಲ್ಲ, ಬಸವಣ್ಣನವರ ತತ್ವ ಜಗಜ್ಮಾನ್ಯ. ನಾನು ಬಸವಣ್ಣವರ ಹಾಗೆಯೇ ಹಿಡಿದಿದ್ದೇನೆ. ಏನಾದರೂ ಹೆಣ್ಣು ಗಂಡಿನ ಬೆನ್ನು ಈ ತಿರುಗಾಡಬಾರದು, ಅಲ್ಲದೆ ನೀನು ದೊಡ್ಡವಳಾಗಿರುವೆ. ಆ ವಿಧಿಯು ನಮ್ಮಿಬ್ಬರನ್ನು ಒಂದುಗೂಡಿಸುತ್ತದೆ. ಅದು ಹೇಗೆ? ನಾಳೆ ದಿವಸ ಅನುಭವ ಮಂಟಪದಲ್ಲಿ ಪ್ರಭುದೇವರ ಹಾಗೂ ಶರಣರ ಅಪ್ಪಣೆ ಮೇರೆಗೆ ನಮ್ಮಿಬ್ಬರ ಮದುವೆ ಮಾಡಬೇಕೆಂದು ನಿಶ್ಚಯವಾಗಿದೆ. ಅದಕ್ಕೆ ನನ್ನ ತಂದೆ ನಿನ್ನ ತಂದೆಗೆ ವಚನ ಕೂಡ ಕೊಟ್ಟು ಬಂದಿದ್ದಾರೆ. ಬಸವಣ್ಣನವರು ಇದಕ್ಕೆ ಒಪ್ಪಿದ್ದಾರೆ. ಈ ಮಾತು ಸತ್ಯವೇ? ತ್ರಿವಾರ ಸತ್ಯ. ಶಿವನಿಚ್ಛೆ. ಒಣದ ಶೋಭೆಯನ್ನು ನೋಡುತ್ತಾ ಕಟ್ಟಿಗೆ ಹಾಗೆ ಚಂದ್ರಭಾನ
ಆ